ನಾವು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀವಿ. ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕಕ್ ಆಯ್ತದ? ನಾವು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀವಿ. ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕಕ್ ಆಯ್ತದ? ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿವಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲೇ ಅನೇಕ ಸಿನಿಮಾಗಳ ಶೂಟಿಂಗ್ ಸ್ಪಾಟ್ ಆಗಿರ್ತಕ್ಕಂಥದ್ದು ಇದೇ ಒಂದು ಪೊಲೀಸ್ ಭವನದಲ್ಲಿ. ವೀಕ್ಷಕರೇ, ಏನು ಸಖತ್ತಾಗಿದೆ ಅಂತಂದರೆ ಒಂಥರ ಪ್ಯಾಲೇಸ್ ಥರನಿದೆ. ಔಟ್ಡೋರೆಲ್ಲ ಇದೇ ಜಾಸ್ತಿ ಇದು ಮಾಡ್ತಿದ್ದು. ರಕ್ತ ಕಣ್ಣೀರಲ್ಲೂ ಅಷ್ಟೇ, ಹಾಗೆ ಸಾವುಕಾರಲ್ಲೂ ಅಷ್ಟೇ ಔಟ್ಡೋರೆಲ್ಲ ಇದನ್ನೇ ತೋರಿಸ್ತಿದೆ. ಜಾಸ್ತಿ ಸಿಂಹಾದ್ರಿಯ ಸಿಂಹ ತ್ರಿಪಾತ್ರದಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು. ಅದು ಫ್ರೇಮ್ಗಳನ್ನ ಮ್ಯಾಚ್ ಮಾಡೋಣ ನೋಡಿ. ನೋಡಿ ವೀಕ್ಷಕರೇ, ನಮ್ಮ ವಿಷ್ಣು ಸರ್ ಚಿತ್ರೀಕರಣ ಮಾಡಿದಂಥ ಒಂದು ಸ್ಥಳ ಇದೇ ಸ್ಥಳ, ಪೊಲೀಸ್ ಭವನ್ ಅಂತ ಹೇಳಿ ನಮ್ಮ ಮೈಸೂರಿನಲ್ಲಿ ಇರ್ತಕ್ಕಂಥ ಒಂದು ಜಾಗ. ನೋಡಿ, ಇಲ್ಲೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ. ಇವರು ರಮೇಶ್ ಭಟ್ ಸರ್ ಹೋಗ್ತಾ ಇರ್ತಕ್ಕಂಥ ಒಂದು ಸೀನ್ ಇದೇ ಒಂದು ಆ್ಯಂಗಲಲ್ಲಿ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ತಾ ಇದ್ದೀನಿ. ಹಾಗೆ ವಿಷ್ಣು ಸರ್ ಸ್ಟಾರ್ಟಿಂಗು ನೇಮ್ ಎಲ್ಲ ತೋರಿಸ್ತಾರಲ್ಲ, ಅವಾಗ ಬರ್ತಾ ಇರ್ತಕ್ಕಂಥದ್ದು ಆ ಒಂದು ಕುದುರೆ ಇದರಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಈ ಒಂದು ಫ್ರೇಮಲ್ಲೇ ಆಗಿರ್ತಕ್ಕಂಥದ್ದು ಶೂಟಿಂಗು ಎಷ್ಟೋ ವರ್ಷಗಳ ಹಿಂದೆ. ಹಾಗೆ ವಿಷ್ಣು ಸರು, ಶೋಭರಾಜ್ ಅವರು ಮತ್ತು ಇವರೆಲ್ಲ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಫ್ರೇಮ್ ಎಲ್ಲ ನೀಟಾಗಿ ಮ್ಯಾಚ್ ಆಗುತ್ತೆ. ಮಂತ್ರಿಗಳವರು ಬಂದು ನಿಲ್ಲುವಂಥ ಜಾಗ ಈ ಒಂದು ಜಾಗ. ಅವಾಗ ನಮ್ಮ ನರಸಿಂಹೇಗೌಡರು ಅಂದರೆ ದೊಡ್ಡ ವಿಷ್ಣುವರ್ಧನ್ ಎಂಟ್ರಿ ಆಗುವಂಥ ಒಂದು ಜಾಗ ಇದೇ ಒಂದು ಫ್ರೇಮಿಂದ ಅವರು ಎಂಟ್ರಿ ಆಗ್ತಾ ಇರ್ತಕ್ಕಂಥ ಒಂದು ಜಾಗ. ಅವಾಗ ನಾಯಿಗಳನ್ನೆಲ್ಲ ಕರ್ಕೊಬರ್ತಾರೆ ಮಂತ್ರಿಗಳು. ನಮ್ಮ ಮಂತ್ರಿಗಳ ಪವರ್ ಏನು ಅಂತ ಗೊತ್ತಾ ಅಂತಂದಾಗ ಸೋವೆ ಅಂತ ಹೇಳಿ ನಾಯಿಗಳನ್ನೆಲ್ಲ ಅವರು ಕಳಿಸ್ಕೊಡೋದು. ವಿಷ್ಣು ಸರ್ ಅದ್ಭುತವಾದ ಒಂದು ಡೈಲಾಗ್ ಇಲ್ಲ ಆಗುತ್ತೆ. ನಿನ್ನ ಕುರ್ಚಿ ಯಾವಾಗ ಬಿದ್ದೋಯ್ತದ ನಿನಗೆ ಗೊತ್ತಿಲ್ಲ, ಆದರೆ ನಮ್ದಾಗಲ್ಲ, ಸಾಯೋ ಗಂಟ ನಾವೇ ರಾಜ್ಯ, ನಾವು ಮನ್ಸು ಮಾಡಿದ್ರೆ ಯಾರನ್ನ ಬೇಕಾದರೂ ಮಂತ್ರಿ ಮಾಡ್ತೀವಿ, ಆದರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕಾಯ್ತದ ಅಂತ ಹೇಳ್ತಾರೆ. ಅವಾಗ ಮಂತ್ರಿ, ಏನೋ ಯಾರನ್ನ ಬೇಕಾದರೂ ಮಂತ್ರಿ ಮಾಡ್ತೀಯ, ಅದೇನೋ ನಿನ್ನ ಕೊಟ್ಟಿಗೆಯಲ್ಲಿ ಸಗಣಿ ಎತ್ತೋ ಕೆಲಸ ಅನ್ಕೊಬಿಟ್ಟಿದೆ, ತಾಕತ್ತ ಇದ್ರೆ ಮಾಡಯ್ಯ ನೋಡೋಣ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಶೋಭರಾಜ್ ಅವರು ನಿಲ್ಲುವಂಥ ಒಂದು ಜಾಗ ಈ ಒಂದು ಜಾಗದಲ್ಲೇ ನಿಂತಿರ್ತಾರೆ. ನಮ್ಮ ವಿಷ್ಣು ಸರು ನೀನೇ ಕಳಿಸ್ತೀಯ, ನಾನು ಬಂದು ಕರ್ಕೊ ಹೋಗ್ಲಾ ಅಂದಾಗ ಕೈ ಆಕ್ಷನ್ ಮಾಡ್ತಾರೆ ಬೆರಳನ್ನ. ಅವಾಗ ಶೋಭರಾಜು ವಾಪಸ್ ಕಾಲ್ ತೆಗೆಯುವಂಥ ಜಾಗ ಇದೇ ಒಂದು ಜಾಗ ವೀಕ್ಷಕರೇ. ಹಾಗೆ ಇಲ್ಲಿ ಸಿಂಹ ಬಂದು ನಿಲ್ಲುವಂಥದ್ದು, ವಿಷ್ಣು ಸರ್ ಕೂತಿರ್ತಾರೆ ಇದೇ ಜಾಗದಲ್ಲಿ. ಈ ಒಂದು ಜಾಗದಲ್ಲೇ ಈ ಒಂದು ಸೀನ್ ಆಗಿರ್ತಕ್ಕಂಥದ್ದು. ಶೋಭರಾಜು ಮಂತ್ರಿಗಳು ಅವರೆಲ್ಲ ನಿಂತ್ಕೊಳ್ಳುವಂಥ ಜಾಗ ಇದು. ಕೆಳಗಡೆ ಮಂತ್ರಿಗಳೆಲ್ಲ ನಿಂತಿರ್ತಾರೆ, ಶೋಭರಾಜ್ ಅವರು ಕೂಡ ಈ ಒಂದು ಜಾಗದಲ್ಲೇ ನಿಂತಿರ್ತಕ್ಕಂಥದ್ದು. ಹಾಗೆ ವಿಷ್ಣು ಸರ್ ಮಂತ್ರಿ ಮಾಡುವ ಅವ್ರಿಗೆ ಓಟಿಗೆ ಎಲೆಕ್ಷನ್ಗೆ ನಿಲ್ಲಿಸು, ನಾನು ಹೇಳಿದೆ ಅಂತ ಹೇಳು ಅಂತ ಹೇಳುವಾಗ ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು ಈ ಒಂದು ಆ್ಯಂಗಲ್ನಲ್ಲೇ ನೋಡಿ. ಹಿಂದ್ಗಡೆ ನಿಮಗೆ ಫ್ರೇಮ್ ಟು ಫ್ರೇಮ್ ಕಂಬಗಳು ಅದೆಲ್ಲ ನೀಟಾಗಿ ಮ್ಯಾಚ್ ಆಗ್ತಿದೆ. ಆ ಸಾಂಗ್ ಮಾತ್ರ ಈಗಲೂ ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ನೋಡಿ ವೀಕ್ಷಕರೇ, ಇಲ್ಲೊಂದು ಸಂಭಾಷಣೆ ನಡೆಯುತ್ತೆ. ಉಮಾಶ್ರೀ ಅವರು ಬರೋವಾಗ, ನಾನೊಬ್ಬ ಇಲ್ಲಿ ನಿಂತಿದ್ದೀನಿ, ಏನು ಎತ್ತಂತ ವಿಚಾರಿಸೋರು ಯಾರು ಗತಿ ಇಲ್ವ ಈ ಮನೇಲಿ? ಓಹೋ ಮಂತ್ರಿಗಳು ನಿಂತ್ಕೊಳ್ಳಿ, ಏನ ಯಾರ ಮನೆಗೆ ಬಂದಿದ್ಯಾ, ನಮ್ಮ ಅಣ್ಣ ಎಂಥವನು ಅಂತ ತಿಳ್ಕೊಬಾರದು, ಸುಮ್ಮನೆ ನಿಂತ್ಕ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಕ್ಕಂಥದ್ದು ಒಂದು ಜಾಗದಲ್ಲೇ. ಹಾಗೆ ಸಿಂಹ ಬರುತ್ತಲ್ಲ ಗೆಳೆಯ ಅಂದ ತಕ್ಷಣ ಅದು ಈ ಒಂದು ಜಾಗದಲ್ಲೇ ಗ್ರಾಫಿಕ್ಸ್ ಮಾಡಿದ್ದಾರೆ. ಆದ್ರೂ ಈ ಒಂದು ಜಾಗದಲ್ಲೇ ಅದು ಬರುವಂತ ಒಂದು ಸೀನ್ ಆಗಿರ್ತಕ್ಕಂಥದ್ದು. ಸಿಂಹಾದ್ರಿಯ ಸಿಂಹ ಅಂತ ಹೇಳಿದಾಗ ನೆನಪಿಗೆ ಬರುವಂಥದ್ದೇ ಒಂದು ನರಸಿಂಹೇಗೌಡರು ಮತ್ತೆ ಸಿಂಹ ಮತ್ತೆ ಆ ಒಂದು ಸಾಂಗು. ಎಷ್ಟು ಅದ್ಭುತ ಅಲ್ಲ ವೀಕ್ಷಕರೇ. ಇದು ನಾನು ಕಷ್ಟಪಟ್ಟು ಮಾಡ್ತಾ ಇಲ್ಲ, ಇಷ್ಟಪಟ್ಟು ಮಾಡ್ತಾ ಇರೋದು. ಯಾಕಂದರೆ ನನ್ನ ಒಂದು ಖುಷಿ ನಮ್ಮ ಫ್ಯಾನ್ಸ್ಗಳಿಗೆಲ್ಲರಿಗೂ ಖುಷಿ ಆಗಬೇಕು. ಕಲೆ ಮತ್ತು ಕಲಾವಿದರನ್ನು ಮತ್ತೆ ಮರುಗಳಿಸೋದೇ ನನ್ನ ಕೆಲಸ ಆಗಿರೋದ್ರಿಂದ ನಾನು ಯಾವಾಗಲೂ ಸದಾ ಸಿದ್ಧ ಈ ಒಂದು ಕಲೆಗಳನ್ನ ಮರುಗಳಿಸೋದಕ್ಕೆ. ಇನ್ನೂ ಹಳೆಯ ಸಿನಿಮಾಗಳನ್ನ ಶೂಟಿಂಗ್ ಸ್ಪಾಟ್ಗಳಿಗೆ ಹೋಗಿ ವಿಡಿಯೋ ಮಾಡಿ ನಿಮ್ಗಳಿಗೆಲ್ಲ ನಾನು ತೋರಿಸಿ ಖುಷಿ ಪಡಿಸ್ತೀನಿ ವೀಕ್ಷಕರೇ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಲ್ಲ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೇ ಆಗುತ್ತೆ, ನಿಮ್ಗೆ ಖುಷಿ ಕೊಟ್ಟೆ ಕೊಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ
ಲೈಕ್ ಮಾಡಿ. ಹಾಗೆ ಈ ಒಂದು ಜಾಗದಲ್ಲಿ ಒಂದು ಸಾಂಗ್ ಆಗಿದೆ, ಹರೇ ತೈ 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 ತಂದನ, ಆ ಒಂದು ಸಾಂಗ್ ಆಗಿರತಕ್ಕಂಥದ್ದು ಲಲಿತಾ ಮಹಲ್ ಪ್ಯಾಲೇಸ್ ಮತ್ತೆ ಇಲ್ಲಿ ಎರಡು ಕಡೆನೂ ಮಾಡಿದ್ದಾರೆ. ನಮ್ಮ ವಿಷ್ಣು ಸರ್ಗೆ ಮೈಸೂರಿನಲ್ಲಿ ಎಲ್ಲ ಸಿನಿಮಾಗಳು ಫೇವ್ರೆಟ್ ಮೂವೀಸ್ ಎಲ್ಲ ಹಿಟ್ ಮೂವಿಗಳೆಲ್ಲ ಲಲಿತಾ ಮಹಲ್ ಮತ್ತೆ ಪೊಲೀಸ್ ಭವನದಲ್ಲೇ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಫ್ರೇಮ್ ಎಲ್ಲ ನೀಟಾಗಿ ಮ್ಯಾಚ್ ಆಗ್ತಾ ಇದೆ. ವಿಷ್ಣು ಸರ್ ಡ್ಯಾನ್ಸ್ ಮಾಡ್ತಾ ಇರತಕ್ಕಂಥದ್ದು ಇದು. ಆಪ್ತ ಮಿತ್ರದಲ್ಲೂ ಅಂಕು ಡಂಕು ದಾರಿ ಬೇಡ ಅದು ಕೂಡ ಆಗಿದೆ, ಅದನ್ನು ನಿಮಗೆ ವಿಡಿಯೋ ಮಾಡಿದ್ದೀನಿ, ಫ್ರೇಮ್ ಮ್ಯಾಚ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದ್ರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಇಲ್ಲ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಕರ್ನಾಟಕ ಪೊಲೀಸ್ ಭವನ್ ಹ್ಯಾಟ್ಸ್ ಆಫ್. ಯಾಕಂದ್ರೆ ಈ ಜಾಗದಲ್ಲಿ ನಮ್ಮ ವಿಷ್ಣು ಸರ್ ಎಲ್ಲ ದೊಡ್ಡ ದೊಡ್ಡ ದಿಗ್ಗಜರುಗಳೆಲ್ಲ ಬಂದು ನಿಂತಿದ್ದಾರೆ. ಹಾಗೆ ಇದರ ಶಂಕುಸ್ಥಾಪನೆಯಾಗಿದ್ದು ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಗೆ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುತ್ತೂರು ಮಠದವರು. ಹಾಗೆ ವೀಕ್ಷಕರೇ, ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಸಿನಿಮಾದ ಶೂಟಿಂಗ್ ಆಗಿರೋದು ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ, ನಿಮ್ಮ ಹೆಸರನ್ನ ಹಾಕಿ. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಾಗ ನಿಮ್ಮ ಹೆಸರನ್ನ ಹೇಳಿ ಆ ಒಂದು ವಿಡಿಯೋನ ಮಾಡ್ತೀನಿ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಪೆಂಡಿಂಗ್ಲಿದೆ. ನಮ್ಮ ವಿಷ್ಣು ಸರ್ ಮತ್ತೆ ಅಂಬರೀಶ್ ಸರ್, ರೆಬಲ್ ಸ್ಟಾರ್ ಅಂಬರೀಶ್ ಸರ್ ಅಭಿನಯದ ದಿಗ್ಗಜರು ಮೂವಿ ಸದ್ಯದಲ್ಲೇ ಅತಿ ಶೀಘ್ರದಲ್ಲೇ ನಿಮ್ಮ ಕಲಾರಂಗ ಟಿವಿನಲ್ಲಿ ಫ್ರೇಮ್ ಮ್ಯಾಚ್ ಮಾಡಿ ಬರುತ್ತೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಆಲ್, ಲವ್ ಯು ಆಲ್.